ಹಂಗೆ. ನಿಮ್ಮ ಮತ್ತೆ ನಿಮ್ಮ ತಾಯಿಯ ಮೈಂಡ್ಸೆಟ್ ಸ್ವಲ್ಪ ಬದಲಾವಣೆ ಇದೆಯಾ ಇದರಲ್ಲಿ? ಅಂದ್ರೆ ಅಮ್ಮ ಸ್ಕೈ ಡೈವ್ ಮಾಡಿದ್ರಲ್ಲ, ಅದು ನಾನು ಮಾಡಿದ್ದೆ. ನೀವು ಮಾಡಿದ್ರಿ. ನಾನು, ನಮ್ಮಮ್ಮ, ನಮ್ಮ ಅಣ್ಣನ ಮಗಳು. ಸೊ 3 ಜನರೇಷನ್ ನಾವು ಇಂಡಿಯನ್. ಬಟ್ ಏಜ್ ವೈಸ್ ಅಮ್ಮ ಡಿಸಿಷನ್ ಅವ್ರಿಗೂ ಹಂಗೆ ಚಿಕ್ಕ ವಯಸ್ಸಿಂದ ಅವ್ರದ್ದು ಫುಲ್ಲು ಅಂದ್ರೆ ಚಿಕ್ಕ ವಯಸ್ಸಲ್ಲಿ ಅವ್ರಿಗೆ ಆ ಥರ ಅವಕಾಶ ಇರಲಿಲ್ಲ ಏನಾದ್ರು ಈ ಥರ ಅಡ್ವೆಂಚರಸ್ ಆಕ್ಟಿವಿಟಿ ಮಾಡಿ. ಬಟ್ ಬೇಸಿಕಲಿ ಅಮ್ಮ ವಾಕಿಂಗ್ ಗೀಕಿಂಗ್ ಎಲ್ಲ ಜಾಸ್ತಿ ಮಾಡ್ತಿರ್ಲಿಲ್ಲ, ಅವಾಗೆಲ್ಲ ಮಾಡ್ತಿರ್ಲಿಲ್ಲ. ಅಂದ್ರೆ ಬಟ್ ಅವರು ಹಾಫ್ ಮ್ಯಾರಥಾನ್ಸ್ ಮುಗಿಸಿದ್ರು. ಸೊ ನಾವು ಫಸ್ಟ್ ನಾನು ಇವಾಗ ನಂದು 1 ಕಿಲೋಮೀಟರ್ ಆದ್ಮೇಲೆ ನಾನು ಗುರು ಫಸ್ಟ್ ಹಾಫ್ ಮ್ಯಾರಥಾನ್ ಮಾಡಿದ್ವಲ್ಲ, ಅದೇ ಟೈಮಲ್ಲೇ ನಮ್ಮ ಅಮ್ಮನೂ US ಗೆ ಬಂದಿದ್ರು. ಸೊ ನಾನು ಯಾಕೆ ಮಾಡಬಾರ್ದು, ಏನು ಹಾಫ್ ಮ್ಯಾರಥಾನ್ ಅಂದರೆ ನಾನು ಯಾಕೆ ಮಾಡಬಾರ್ದು ಅಂತ ಕೇಳಿದ್ರು. ಅಟ್ ದ ಏಜ್ ಆಫ್ ಶಿ ವಾಸ್ ಇನ್ ಹರ್ 60s, ಲೇಟ್ 60s ಅವಾಗ. ಓಕೆ. ಸೊ ನಾನು ಯಾಕೆ ಮಾಡಬಾರ್ದು ಅಂದರು. ಒಂದು ಮಾಡ್ಬೋದು, ಬಟ್ ಈ ಥರ ಒಂದು 21 ಕಿಲೋಮೀಟ್ರ್ ನಡಿಬೇಕು, ಅದು ಕಷ್ಟ ಆಗುತ್ತೆ ಅಂತ. ಅಲ್ಲೊಂದು ಲೇಕ್ ಇತ್ತು ನಮ್ಮ ಅಣ್ಣನ ಮನೆ ಹತ್ರ, ಫ್ರೀಮಾಂಟ್ ಅಂತ ಒಂದು ಊರಲ್ಲಿ ಲೇಕ್ ಇತ್ತು. ಅದು ಒಂದು ಲೂಪ್ ಹೋದರೆ 2 ಮೈಲಿ. ಸೊ ನಾವು ನಮ್ಮಮ್ಮಂಗೆ ಹೇಳಿದ್ವಿ, ಆಯಿತು ಒಂದು ಕೆಲಸ ಮಾಡು, ಇದನ್ನು ಒಂದು 6 ಲೂಪ್ ಇವತ್ತು ಮಾಡು, ಅದು ಹೆಂಗೆ ಮಾಡ್ತೀವ ನೋಡ್ಕೊಂಡು ಸೈನ್ ಅಪ್ ಮಾಡ್ತೀವಿ ಅಂತ. ಅವ್ರು ಮಾಡಿದ್ರು. ಸೊ 12 ಮೈಲಿ ಅಷ್ಟು ಮಾಡಿದ್ರಲ್ಲ, ನಮಗೂ ಕಾನ್ಫಿಡೆನ್ಸ್ ಬಂತು, ಸರಿ ಅವ್ರಿಗೆ ಸೈನ್ ಅಪ್ ಮಾಡಿ. ಸ್ಟ್ರೆಚಲ್ಲಿ ಅವತ್ತಿನ ದಿನ 6 ಲೂಪ್ ಮಾಡಬೇಕು ಅಂತ 6 ಲೂಪ್ ಮಾಡಿದ್ರು. ಅಂದರೆ ಅಲ್ಲಿ ಬಂದಾಗ US ಗೆ ಬಂದಾಗ ವಾಕೆಲ್ಲ ಹೋಗೋರು ಸ್ವಲ್ಪ. ಸೊ ಅವತ್ತು ಸ್ವಲ್ಪ ಜಾಸ್ತಿನೇ ಆಯಿತು, ಬಟ್ ಮಾಡಿ ಅಂತ ಹೇಳಿ ಮಾಡಿದ್ರು. ಅದು ಮಾಡಿದ್ಮೇಲೆ ನಮಗೂ ಕಾನ್ಫಿಡೆನ್ಸ್ ಬಂತು. ಸೊ ನಾವು ಫಸ್ಟ್ ಟೈಮ್ ಹಾಫ್ ಮ್ಯಾರಥಾನ್ ಮಾಡಿದಾಗಲೇ ಅವರು ಮಾಡಿದ್ದು. ಅದಾದಮೇಲೆ ಅವ್ರಿಗೂ ನಾನು ಮಾಡಬೇಕು ಅಂತ ಇಲ್ಲಿ ಬೆಂಗಳೂರಲ್ಲೂ ಸಾಕಷ್ಟು ಮಾಡಿದ್ರು, ಮೈಸೂರಲ್ಲಿ ಮಾಡಿದ್ರು. US ಗೆ ಬಂದಾಗ ಇನ್ಫ್ಯಾಕ್ಟ್ ಲಾಸ್ಟ್ ಇಯರ್ ಬಂದಾಗಲೂ ಕೂಡ ಇವಾಗ ಎಟ್ ದ ಏಜ್ ಆಫ್ 80 ಇದನ್ನು ಮಾಡಿದ್ರು. ಒಂದು 21 ಕಿಲೋಮೀಟರ್ ಒಂದು ವಾಕ್ ಮಾಡಿದ್ರು, 3 ಹಾಫ್ ಮ್ಯಾರಥಾನ್ ಮಾಡಿದ್ರು. ಇದು ನಾನು ಎವರೆಸ್ಟ್ ಬೇಸ್ ಕ್ಯಾಂಪ್ಗೆ ಹೋದಾಗಿಂದ ಅವ್ರಿಗೆ ಒಂದು ಕೊರಗು, ಇದೊಂದು 8-10 ವರ್ಷ ಮುಂಚೆ ಆಗಿರೋ ನಾನು ಬಂದುಬಿಡ್ತಿದ್ದೆ, ಇವಾಗ ನನಗೆ ನೀವು ಕರ್ಕೊಂಡು ಹೋಗೋಲ್ಲ ಅಂತ ಗೊತ್ತು, ಮುಂಚೆ ಆಗಿರೋ ನಾನು ಬಂದುಬಿಡ್ತಿದ್ದೆ ಅಂತ. ಸೊ ಅವ್ರಿಗೆ ಒಂದು ಹುಮ್ಮಸ್ಸಿದೆ. ನೀವೆಲ್ಲ ಒಟ್ಟಿಗೆ ಕೂತಾಗ ನೀವು ಏನು ಮಾತಾಡ್ತೀರಾ ಅನ್ನೋದು ನನಗೆ ಕುತೂಹಲ ಇದೆ. ಏನೂ ಇಲ್ಲ, ಎಲ್ಲ ಅವ್ರವ್ರ ಪ್ರಪಂಚದಲ್ಲಿ ಇರ್ತೀವಿ ಅಷ್ಟೇ. ಈ ಥರದ ವಿಷಯಗಳೇನು ಬರಲ್ಲ. ಟಿಪಿಕಲ್ಲಾಗಿ ಎಲ್ಲರ ಫ್ಯಾಮಿಲಿಲಿ ಏನಿರುತ್ತೋ ಹಾಗೆ ಇರುತ್ತೆ. ಏನೋ ಅವ್ರೇನೋ ಹೇಳ್ತಾರೆ, ನಾವೇನೋ ರೇಗ್ಕೊಳ್ಳೋದು, ಅಥವಾ ಅವ್ರು ಇದು ಮಾಡೋದು, ಅವ್ರು ನನ್ನ ಮೇಲೆ ರೇಗ್ಕೊಳ್ಳೋದು, ಈ ಥರ ಕಾಮನ್ ಜನರಲ್ ಸ್ಟಫ್ ಅಷ್ಟೇ. ಒಂದು ಡ್ರೀಮ್ ಅಂತ ಏನಾದರೂ ಇದೆಯಾ ಇನ್ನು? ಅಂದರೆ ಇಸ್ ಇಟ್ ಗೋ ವಿತ್ ದ ಫ್ಲೋ ಅಥವಾ ಗೋ ವಿತ್ ದ ಫ್ಲೋ? ನೋಡು, ಮೊನ್ನೆನೂ ಹೇಳ್ತಿದ್ದೆ, ನಾನು ಬಕೆಟ್ ಲಿಸ್ಟು ಇಲ್ಲ. ಇವಾಗ ಎವರೆಸ್ಟ್ ಬೇಸ್ ಕ್ಯಾಂಪ್ದೇನೆ ಸುಮಾರು ಜನಕ್ಕೆ ಅದೊಂಥರ ಬಕೆಟ್ ಲಿಸ್ಟಲ್ಲಿ ನಾನು ಮಾಡಬೇಕು ಇದು ಅಂತೆಲ್ಲ. ನಂದು ಆ ಥರದ್ದು ಯಾವುದೇ ಬಕೆಟ್ ಲಿಸ್ಟ್ಗಳಿಲ್ಲ, ಹಿಂಗೆ ಮಾಡಬೇಕು ಹಂಗೆ ಮಾಡಬೇಕು ಅಂತ. ಟೇಕ್ ಲೈಫ್ ಆ್ಯಸ್ ಇಟ್ ಕಮ್ಸ್ ಅಂತ ಅಷ್ಟೆ. ಸೊ ಯಾಕೆಂದರೆ ನಾವು ಎಷ್ಟೋ ಸಲ ಏನೋ ಅನ್ಕೋತೀವಿ, ಅದಾಗಲ್ಲ, ಅವಾಗ ಬೇಜಾರಾಗುತ್ತೆ. ಅದ್ರ ಬದಲು ಏನು ಬಂದರೂ ಎದುರಿಸ್ತೀನಿ, ಹೆಂಗಾಗತ್ತೋ ಆಗುತ್ತೆ, ಮುಂದೆ ಹೋಗೋಣ ಅಂತನೋ ಒಂದು ಆ್ಯಟಿಟ್ಯೂಡ್ ಇಟ್ಕೊಂಡ್ರೆ ಆ ಬೇಜಾರುಗಳು ಆಗಲ್ಲ, ಈಸಿ ಆಗುತ್ತೆ ಲೈಫು. ಸೊ ಅದೇ ಥರ ನಮ್ಮ ಮುಂಚೆಯಿಂದನೂ.